ಆದಿಮಾಯೆಯೋ ಬಳಿಕ ಅತಿ ಚಿಗುವಾದ ಆ ಆ ಆದಿ ಚೆಲುವಾಗ 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 ನಿರೀಕ್ಷೆಯಲ್ಲೇ ಇದ್ದವಳು ನಾನು. ಹಾಗಾದರೆ ದುಷ್ಟರ ಮನೆಗೆ ಇದು ಸಕಾಲವಾಗಿದೆ. ಆದ್ದರಿಂದಲೇ ಆದಿಮಾಯಾದ ನಾನು ಸುಂದರವಾದ ಮೋಹಿನಿಯ ರೂಪವನ್ನಂತು ಮೋಹಿನಿ ಎನ್ನುವಂತಹ ಅಭಿಧಾನವನ್ನು ಇರಿಸಿಕೊಂಡು ಇತ್ತ ಕಡೆಗೆ ಬಂದವಳು. ನನ್ನ ಇರುವಿಕೆ ದುರುಡರಿಗೆ ತಿಳಿಯಬೇಕಾದರೆ ನನ್ನ ತನುಬಂಧವನ್ನೇ ಪ್ರಕೃತಿಗೆ ಪಸರಿಸಿದ್ದೇನೆ. ಅಷ್ಟು ಮಾತ್ರವಲ್ಲ, ಕೈಯಲ್ಲಿ ವೀಣೆಯನ್ನು ಹಿಡಿದುಕೊಂಡು ಇಂಪಾದ ಗಾಯನವನ್ನು ಪಾಡಬೇಕು. ಅಷ್ಟು ಮಾತ್ರವಲ್ಲ, ನೋಡಿಯಂತೆ ದೂರದಲ್ಲಿ ಕಾಣುತ್ತಾ ಇವೆ ಅರಳಿ ನಿಂತ ಕಮಲದ ಹೂಗಳು. ಆ ಕಮಲದ ಹೂವನ್ನು ಕೈಯಲ್ಲಿ ಹಿಡಿದು ನನ್ನ ತನುಗಂಧದ ಪರಿಮಳವನ್ನು ಆಘ್ರಾಣಿಸಿ ದುರುಳರು ನನ್ನ ಬಳಿಗೆ ಬರುತ್ತಾರೆ. ವಿಚಾರ ಸರಿ, ಕುಳಿತುಕೊಳ್ಳುವುದಕ್ಕೆ ಯೋಗ್ಯವಾದ ಸ್ಥಳ ಬೇಕು. ಎಲ್ಲಿ 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 ಎನ್ನುವ ಹಾಗೆ ಮನದಲ್ಲಿ ಆಲೋಚಿಸಿದ್ದೇ ತಡ. ಎಲ್ಲಿ ಯಾಕೆ ಬೇಕು? ಕಾಣುತ್ತಾ ಇದ್ದಾನೆ, ಜೋಡು ಜೋಡು ನಾದದಿ ಹರಿಯುತ್ತಾ ಇದ್ದಾಳೆ ನಂದಿನಿ. ಅವಳ ಪಕ್ಕದಲ್ಲಿ ಕಾಣುವಂತಹ ಕರಿಬಣ್ಣೆಯನ್ನು ಏರಿ ಕುಳಿತುಕೊಳ್ಳುತ್ತೇನೆ.
ಏಕವೀರಾದ್ರಿಪುರ ಅರುಣಾಸುರ ಪ್ರಭುಗಳು ಅವರ ಉಭಯ ಮಂತ್ರಿಗಳು ಯಾರು ಅಂತ ಕೇಳಿದ್ರೆ ಚಂಡ ಪ್ರಚಂಡರು ಎಲ್ಲರೂ ಆಡಿಕೊಂಡೇ ಆಗ್ತಾ ಇದ್ದಾರೆ. ತಮ್ಮ, ನಮ್ಮಡೆಯನಾದಂತಹ ಅರುಣಾಸುರನ ನದಿಯಂತೆ ಈ ಪ್ರಪಂಚ ಪರ್ಯಟನೆಯನ್ನು ಮಾಡಿ ಎಲ್ಲಿ ನಮ್ಮ ಅರಸನ ವಿರೋಧಿಗಳಿದ್ದಾರ ಅವರನ್ನು ಕೊಂದು ಎಲ್ಲಿ ನಮ್ಮ ವಿರೋಧಿ ವರ್ತಿಗಳನ್ನು ವಿರೋಧಿಸಿ ಈ ಕಾಲದಲ್ಲಿ ಅವರೆಲ್ಲರನ್ನು ಸದೆ ಬಡಿದು ನಮ್ಮ ಅರುಣಾಸುರ ಪ್ರಭುಗಳಿಗೆ ಜೈಕಾರವನ್ನು ಹಾಕುವವರನ್ನು ಯಾವತ್ತೂ ನಾವು ಕಾಯುತ್ತಾ ಇದ್ದೇವೆ. ಕರೆಯಲ್ಲಿ ಯಾಗ ಯಜ್ಞಗಳು ಮಾಡುವುದಕ್ಕೆ ಬಿಡುತ್ತಾ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಗುಡಿ ಗೋಪುರಗಳನ್ನು ಕೊಟ್ಟಿದ್ದೇವೆ. ತಮ್ಮ, ಈ ಕಾಲದಲ್ಲಿ ಮನಸ್ಸಿಗೆ ಒಂದು ರೀತಿಯ ಬೇಸರ, ಪದವಿಗೆ ಜಾಡ್ಯತೆ ಅರುಣಾಸುರ ಮಹಾಪ್ರಭು ಇವರ ದೈವತ್ವಕ್ಕೆ ಯಾರು ವಿರೋಧವನ್ನು ವ್ಯಕ್ತಪಡಿಸುತ್ತಾರೋ ಅವರನ್ನು ನಿಗ್ರಹಿಸುತ್ತಾರೆ. ಮುಂದುವರಿದವರು ಅಣ್ಣ, ಅರುಣಾಸುರನ ಕುರಿತಾದಂತಹ ಜಯಘೋಷ ಕೇಳುವಾಗ ಮನಸ್ಸಿಗೆ ಬಹಳಷ್ಟು ಆನಂದವಾಯಿತು. ಆದರೆ ತಿರುಗಾಟ ಮಾಡಿ ಅರಮನೆಯನ್ನು ಸೇರಿದ್ದೇ ತಡ ಮನಸ್ಸಿಗೆ ಯಾಕೋ ಬೇಸರ. ಮಲಗಿದ್ರೆ ನಿದ್ದೆ ಮಾಡುವುದಿಲ್ಲ, ಬಾಯಾರಿಕೆ ನೀರು ಕುಡಿಯುವುದಕ್ಕೆ, ಹಸಿವಾದ್ರೆ ಊಟ ಮಾಡ್ಲಿಕ್ಕೆ ಆಗುದು. ಇದಕ್ಕೆಲ್ಲ ಕಾರಣ ಏನು? ನಮ್ಮ ಮನದಲ್ಲಿರುವಂತಹ ಬೇಸರ ಕಳೆಯುವುದಕ್ಕೆ ಬೇಕಾಗಿ ಒಂದು ಉಪಾಯವನ್ನು ನಾನು ಕಂಡುಕೊಂಡಿರ್ತೇವೆ ಎನ್ನುತ್ತೇನೆ. ಅಣ್ಣ, ಇಲ್ಲೇ ಹರಿಯುತ್ತಾ ಇದ್ದಾರೆ ನಂದಿ ನದಿ. ನೇರವಾಗಿ ನದಿಯ ಬಳಿಗೆ ಹೋಗಬೇಕು. ನದಿಯಲ್ಲಿ ಚೆನ್ನಾಗಿ ವಿಹಾರಿಸಬೇಕು, ಉಪವನದಲ್ಲಿ ಚೆನ್ನಾಗಿ ಸುತ್ತಾಡಬೇಕು. ಹಾಗಾಗಿ ತಡ ಮಾಡುವುದು ಸರಿಯಲ್ಲ. ನಮ್ಮ ನಡೆ ನಂದಿನಿ ಕಡೆ. ಒಂದು ಸಾರಿದ್ದೆ ನಂದಿ ನದಿಯ ಬಳಿಯಲ್ಲಿ ನೋಡಿದೆಯ ಈ ವಿಹಂಗಮವಾದಂತಹ ಲೋಟ ಕಾಣುವಾದರೆ ಮನಸ್ಸಿಗೆ ಒಂದು ರೀತಿಯ ಸಂತೋಷವಾಗುತ್ತಾ ಇದೆ. ತಿಳಿ ನೀರಿನ ಈ ನದಿ
ಹೀಗಿರುವಾಗ ಒಂದೊಮ್ಮೆಗೆ ಜಿಗಿದು ಈಜಾಡುವ ಎಂಬಂತಹ ಮನಸ್ಸು. ಆದ್ರೆ ಜಿಗಿಯುವಂತಹ ನಾವು ಸ್ವಲ್ಪ ಆಲೋಚನೆ ಮಾಡಬೇಕಾಗಿದೆ. ನೋಡಿದ್ಯಾ ಇಲ್ಲಿ ನೀರು ಕಡಿಮೆ ಉಂಟು. ಒಂದು ವೇಳೆ ಹಾರಿದೆವಂತಾದ್ರೆ ಮಂಡೆಗೆ ಬಂಡೆಗಾಗಿತ್ತು. ನಮ್ಮಂತಹ ದೈತ್ಯ ಜೀವಿಗಳಿಗೆ ಈ ನೀರು ಸಾಕಾಗ್ಲಿಕ್ಕಿಲ್ಲ. ಹಾಗಾಗಿ ನೀರಿನಲ್ಲಿ ಆಟವಾಡಬೇಕಂತ ಆದ್ರೆ ಸ್ವಲ್ಪ ಆಳವಾದ ಸ್ಥಳ ಬೇಕು. ಹೋಗುವ ಮುಂದೆ ಹೋಗೋಣ. ಏನು ಹೆಚ್ಚು ನೀರಿರುವಂತಹ ಪ್ರದೇಶವನ್ನು ಹುಡುಕುತ್ತಾ ಮುಂದುವರಿದು ಹೋದವರು ನಾವು. ಭವಿಷ್ಯ ಹೀಗೆ ಇರಬೇಕು. ಏನು ನೀರಿನಲ್ಲಿ ಆಟ ಆಡಿ ದೇಹದಲ್ಲಿರುವಂತಹ ಆಯಾಸವನ್ನು ಪರಿಹರಿಸುವುದಕ್ಕೆ ಬೇಕಾದ ಬಂಡೆಗಲ್ಲಿನಲ್ಲಿ ಸ್ವಲ್ಪ ನೀನು ಮಲಗಿರ್ಬೇಕು. ಮಲಗಿದ ಕೂಡಲೇ ನಿದ್ರೆಗೆ ಜಾರಿರಬೇಕು. ಆ ಹೊತ್ತಿಗೆ ನಿನಗೊಂದು ಕನಸು ಬಿದ್ದಿರ್ಬೇಕು. ಕನಸಿನಿಂದ ಎದ್ದ ತಕ್ಷಣ ನಿನ್ನ ಕಾಲು ನಿಂತಲ್ಲಿ ನಿಲ್ಲುವುದಿಲ್ಲ. ಏನಾಯ್ತು ನಿನಗೆ? ಕನಸು ಬೀಳುವುದಕ್ಕೆ ನಾನು ಮಲಗಬೇಕು. ಏನಾಯ್ತು? ಮಲಗಿದ ಹಾಗಿದ್ದಂತಹ ನಮ್ಮ ಮನಸ್ಸನ್ನು ಎಬ್ಬಿಸುವುದಕ್ಕಾಗಿ ಈ ನಂದಿನಿ ನದಿ ತಟಾಕದತ್ತ ಬಂದದ್ದು. ಹೀಗಿರುವಾಗ ಉಲ್ಲಸಿತನಾದಂತಹ ನಾನು ಯಾವ ಕಾಲಕ್ಕೂ ಮಲಗುವವನಲ್ಲ. ಹಾಗಾದ್ರೆ ಎಚ್ಚರದಲ್ಲಿದ್ದಂತಹ ನನ್ನ ಈ ಎಚ್ಚರ ತಪ್ಪುವ ಹಾಗೆ ಆದಂತಹ ಘಟನೆಯಾದರೂ ಯಾವುದು? ಏನು ವಿಶೇಷತೆ? ಒಂದು ವಿಶೇಷ ಉಂಟು. ಏನನ್ನ? ಈ ನಂದಿನಿ ನದಿಯ ದಡದಲ್ಲಿ ಬಂಡೆ
ಎಂತದ ನಿನ್ನ ಮಾತನ್ನು ಕೇಳುವಾಗ ನಗಬೇಕು ಅಳಬೇಕು ಒಂದೇ ಅರ್ಥ ಆಗುದಿಲ್ಲ. ಯಾಕೆ? ಮತ್ತೆ ನಂದಿನಿ ನದಿಯಲ್ಲಿ ಬಂಡೆ ಇಲ್ಲದೆ ನಿನ್ನ ಮನೆ ಅಂಗಳದಲ್ಲಿ ಬಂಡೆಗಳಿರ್ತದ. ಏ ನಿನಗೆ ಏನು ಅಷ್ಟು ಅವಸರ ತಮ್ಮ? ಏನಾಯ್ತು ಈಗ? ನಾ ಬರೇ ಬಂಡೆಯ ಬಗ್ಗೆ ಮಾತ್ರ ಹೇಳಿದ್ದು ಅಂತ ಭಾವಿಸಿದ್ಯಾ? ಮತ್ತೆ ಬಂಡೆಯ ಮೇಲೆ ಒಬ್ಬಳಾಕೆ ಅಪ್ರತಿಮ ರೂಪವತಿ ಅಂದರೆ ಅವಳ ಕಂಡೆ. ಹೆಣ್ಣ ಮಗ? ಹೌದಪ್ಪ, ನಾರಿನಲ್ಲಿ. ಹೌದು. ಅದರಲ್ಲಿ ವಿಶೇಷತೆ ಏನು? ಅದ್ಭುತವಾದಂತಹ ರೂಪ. ಓ ಅಣ್ಣ, ಆ ಸೌಂದರ್ಯಾತಿಶಯವನ್ನು ನಾ ಈ ಮೊದಲು ನೋಡಿದವನಿಲ್ಲ, ಇನ್ನು ಮುಂದಕ್ಕೆ ನೋಡುತ್ತೇನೋ ಅದು ಗೊತ್ತಿಲ್ಲ. ನೋಡಿ 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 ಅವಳ ಸೌಂದರ್ಯದ ಸವಿಯನ್ನು ಸರಿ ಉಂಡೆ. ಓ ಅಣ್ಣ, ಏನು ಅದರಲ್ಲಿ ವಿಶೇಷತೆ ಏನು? ಯಾಕೆ? ಈ ಭೂಲೋಕದಲ್ಲಿ ಅದೆಷ್ಟೋ ಸೌಂದರ್ಯವತಿಯಾದಂತಹ ನಾರಿಮಣಿಯರಿದ್ದಾರೆ. ಅವರು ಏನು ಮಾಡ್ತಾರೆ? ಈ ನಂದಿನಿ ನದಿಗೆ ಬರ್ತಾರೆ, ಬಟ್ಟೆ ಒಗೆಯುವುದಕ್ಕೆ ಬೇಕಾಗಿ. ಬಟ್ಟೆ ಒಗೆದು ಒಗೆದು ದೇಹಕ್ಕೆ ಆಗಿರುವಂತಹ ಆಯಾಸವನ್ನು ಪರಿಹರಿಸುವುದಕ್ಕೆ ಬೇಕಾಗಿ ಬಂಡೆಗಲ್ಲಿನಲ್ಲಿ ಕುಳಿತು ಸ್ವಲ್ಪ ಕಾಲವನ್ನು ಕಳೆಯುತ್ತಾರೆ. ಇದರಲ್ಲಿ ವಿಶೇಷತೆ ಏನುಂಟು? ವಿಶೇಷತೆ ಇರುವುದೇ ಅಲ್ಲಿ. ಈ ಮೊದಲು ಬಂದಂತಹ ಬಟ್ಟೆ ಒಗೆಯುವ ಸ್ತ್ರೀಯರನ್ನು ನನ್ನ ತಮ್ಮ ಬಿಟ್ಟವನಲ್ಲ. ಎಷ್ಟಾದ್ರೂ ನಿನ್ನ ತಮ್ಮ ಅಲ್ವಾ? ಅವರು ಬಟ್ಟೆ ಒಗೆಯುವುದಕ್ಕೆ ಬರುವುದು. ಆದ್ರೆ ಕೊನೆಗೆ ನಿನ್ನಿಂದ ಹಿಂಸೆಯನ್ನು ಅನುಭವಿಸಿಯೇ ತರುವವರು. ಎಲ್ಲರೂ ಪರಿಚಯ ಇದ್ದವರೇ ಇರುವುದು. ತಮ್ಮ ಅಣ್ಣ, ನಾವು ಅದೆಷ್ಟೋ ಹೆಣ್ಮಕ್ಕಳನ್ನು ನೋಡಿದ್ದೇವೆ. ನೋಡಿದ ಕೂಡಲೇ ಅವರನ್ನು ಅನುಭವಿಸಬೇಕು ಎಂಬ ಹಾಗೆ ಅವರ ಮೇಲೆ ಎರಗಿದ್ದೇವೆ. ಆದ್ರೆ ಈ ಹೆಣ್ಣು ಅದಕ್ಕೆ ತದ್ವಿರುದ್ಧವಾಗಿದ್ದಾಳೆ. ಯಾಕೆ ಬಲ್ಲೆಯ? ಯಾಕೆ? ಇವಳನ್ನು ಕಂಡ ತಕ್ಷಣವೇ ಆ ರೀತಿಯ ಮನಸ್ಸೆಂಬುದು ನನಗಾಗಲಿಲ್ಲ. ಆದ್ರೆ ಇಂತಹ ಸೌಂದರ್ಯ ರಾಶಿಯನ್ನು ನೋಡಿದ ತಕ್ಷಣವೇ ಮನಸ್ಸಿನಲ್ಲಿ ಅದಕ್ಕಿಂತಲೂ ಇಮ್ಮಡಿಯಾದಂತಹ ಏನೋ ಒಂದು ಆಸೆ ಉದ್ಭವಿಸುತ್ತಾ ಇದೆ. ಹಾಗಾಗಿ ನಾನು ಓರ್ವನೇ ಇದನ್ನೆಲ್ಲ ಹೇಳುತ್ತಾ ಕುಳಿತರೆ ನಿನಗೆ ಅರ್ಥ ಆಗುವುದಿಲ್ಲ. ಮಾತನ್ನು ಕೇಳಿದ ಮೇಲೆ ನನಗೂ ನೋಡ್ಬೇಕು ಎಂಬುದಾಗಿ ಪುಳಕ ಆಗ್ತಾ ಉಂಟು. ಚಿರಿಯೋ
ಸೌಂದರ್ಯವನ್ನು ನೋಡಿದ ಮೇಲೆ ಚೆನ್ನಾಗಿ ಅರ್ಥೈಸಿಕೊಂಡಿದ್ದೇನೆ. ಇವಳು ಇಲ್ಲಿಯವಳಲ್ಲ, ಮೇಲು ಲೋಕದ ಮನೆಯ ಸರಿ. ಇವಳ ಓಜಸ್ಸು ತೇಜಸ್ಸನ್ನು ನೋಡಿದ ಮೇಲೆ ಚೆನ್ನಾಗಿ ಅರಿತುಕೊಂಡಿದ್ದೇನೆ. ಹೊಸ ಪರಿಚಯವೇ ಸರಿ. ಹಾಗಿರುವಾಗ ಅರ್ಥವಾಯಿತು. ಹೊಸ ಪರಿಚಯ, ಹೊಸ ಸ್ಥಳ, ಬೇರೆ ಯಾರು ಅಲ್ಲ, ಪಾಲ್ಗಾಡಲು ಶೈಲ ಎಂಬಂತಹ ಬಿರುದಿಗೆ ಲಗತ್ತಿಗೆ ಮಾತನಾಡುವಂತಹ ಶ್ರೀಹರಿಯ ಮಡದಿ ಸಿರಿ ಇಂದಿನ ದಿವಸ ಇಲ್ಲಿಗೆ ಬಂದಿರಬೇಕು. ಸರಿಯೋ? ಅವಳಲ್ಲದೆ ಹೋದ್ರೆ ನಮ್ಮ ದೇವ ಇದ್ದಾನೆ. ಯಾರು? ರಜತಾದ್ರಿ ಅವ ಶಂಕರ. ಬೆಳ್ಳಿ ಬೆಟ್ಟದ ಪರಮೇಶ್ವರನ ಮಾಡದಿ ಪಾರ್ವತಮ್ಮ. ಶಂಕರನ ಮಾಡದಿ ಶಂಕರಿಯೋ. ಅವಳು ಅಲ್ಲದೆ ಹೋದ್ರೆ ಹೊತ್ತ ಮಣಿತಾಳೆ. ಲೋಕದಲ್ಲಿ ಅತಿ ಸುಂದರವತಿ ಯಾರು ಅಂತ ಕೇಳಿದ್ರೆ ಆ ಪಂಚಶರಗಳ ವಲ್ಲಭ ಹನುಮಂತನ ಮಾಡದಿ ರತಿ ದೇವಿ. ರತಿಗೇನೇ ಆದವರು ಲೋಕದಲ್ಲಿ ಯಾರೂ ಇಲ್ಲ, ಅಷ್ಟು ಸೌಂದರ್ಯವತಿಯಾಗಿದ್ದಾಳೆ. ಹಾಗಿರುವಾಗ ಆ ರತಿಯೋ ರತಿ ಆಗಿರ್ಲಿಕ್ಕಿಲ್ಲ. ರತಿ ಆಗಿದ್ರೆ ಒಂದು ಮನ್ಮಥನ ಸ್ವರ ಕೇಳ್ತಾ ಇತ್ತು. ಈಗ ಕೇಳಿದ ಸ್ವರ ಅದು ಮನ್ಮಥನದ್ದಲ್ಲ. ಹಾಗಾದ್ರೆ ಬೇರೆ ಯಾರ ಇರ್ಬೇಕು? ರತಿ ಅಲ್ಲ. ಹಾಗಿರುವಾಗ ಒಂದೇ ಒಂದು ಪ್ರಶ್ನೆ, ಏನು? ಇನ್ಯಾರ ಕಾಂತೆಯಾಗಿರಬೇಕು, ನೀನೇ ತಿಳಿಸಬೇಕಂಡ. ಈಗ ನೀ ಹೇಳಿದ್ದು ಹರಿಹರನ ಮಾಡದಿಯರಲ್ಲಿ ಯಾರಾದ್ರೂ ಆಗಿರ್ಬೋದು. ಆಗಿರಬೇಕು. ತಮ್ಮ
ಶಯನ, ಆಹಾ ಹಾಲಿನ ಸಮುದ್ರದಲ್ಲಿ ವಾಸಿಸುವವನು. ಹ್ಮ್ ಯೋಚನೆ ಮಾಡು, ಏನಾಯ್ತು? ಹಾಲಿನ ಸಮುದ್ರದಲ್ಲಿ ವಾಸಿಸುವವನ ಹೆಂಡತಿ ಲಕ್ಷ್ಮಿ. ಹಾ ಹೀಗಿರುವಾಗ ಹ್ಮ್ ಅಂತಹ ಹಾಲಿನ ಸಮುದ್ರವನ್ನು ಬಿಟ್ಟು ಹಾ ಈ ನೀರಿಗೆ ಲಕ್ಷ್ಮಿ ಇಳಿದಾಳ? ಆಹಾ ಆಹಾ, ಹ್ಮ್ ಲಕ್ಷ್ಮಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾದ್ರೆ ಸಿರಿ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಸಿರಿ ಅಲ್ವೇ ಅಲ್ಲ. ಹಾ ಇನ್ನೊಬ್ಬಳು ಯಾರು? ಶಂಕರಿ ಎಂಬ ಹಾಗೆ ನೀ ಹೇಳಿದೆ. ಪಾರ್ವತಮ್ಮ. ರಜತಾದ್ರಿ ಬೆಟ್ಟ, ಹಾ ಪರಶಿವನು ವಾಸಿಸುವಂತಹ ಸ್ಥಳ. ಹ್ಮ್ ಮಂಜುಗಡ್ಡೆಯ ವಾತಾವರಣ, ತಂಪಾದ ವಾತಾವರಣ. ತಂಪು 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 ತಂಪು. ಹಾ ತಮ್ಮ, ಅಣ್ಣ. ಅಂತಹ ತಂಪಾದ ವಾತಾವರಣದಲ್ಲಿ ಹ್ಮ್ ಆ ಪಾರ್ವತಮ್ಮ ಇರುವುದು ಬಿಟ್ಟು ಹಾ ಈ ಸೆಕೆಗೆ ನಮಗೆ ನಿಲ್ಲಿಕ್ಕಾಗುದಿಲ್ಲ ಪುಣ್ಯಾತ್ಮ. ಇಲ್ಲಿ ಹ್ಮ್. ಇನ್ನು ಪಾರ್ವತಮ್ಮ ಬಂದಾಳ. ಈಗ ಅದು ಪಾರ್ವತಮ್ಮ ಅಲ್ಲ ಅಂತ ಹೇಳುದು. ಆಹಾ, ನೋಡಿ ಬಾ. ನೋಡಿ ಬಾ. ಅಣ್ಣ, ಓ, ಎಲ್ಲದರಲ್ಲೂ ಪಾರ್ವತಮ್ಮನ್ನು ಹೋಲಿಕೆ ಇದ್ರು ಕೂಡ ಹಾ, ಮನೆಮಟ್ಟನ್ನು ನೋಡುವಾಗ ಪಾರ್ವತಮ್ಮ ಅಲ್ಲ ಎಂಬುದಾಗಿ ಭಾವಿಸ್ತಾರೆ. ಹೌದು. ಹಾ ತಮ್ಮ, ಅಣ್ಣ ಪಾರ್ವತಮ್ಮ ಅಲ್ಲ. ಅಲ್ಲ. ಇನ್ನು ರತಿಯೋ ಎಂಬ ಹಾಗೆ ಕೇಳಿದೆ. ಹಾ ರತಿಯ ಮೇಳದೊಳಿರ್ಪ ಕಾಮ, ಹ್ಮ್ ಸತ್ಯ ಬಿಟ್ಟಿರಲಾರ ಸುಪ್ರೇಮ. ಹಾ ಹೀಗಿರುವಾಗ ಹ್ಮ್ ಬಂದರೆ ರತಿ ಮನ್ಮಥರು ಜೊತೆಯಾಗಿ ಬರ್ತಾರೆ. ಒಟ್ಟಿಗೆ ಬರ್ಬೇಕು. ಇಲ್ಲಿ ಒಬ್ಬಳೇ ಕಾಣ್ತಾ ಇದ್ದಾಳೆ. ಅಲ್ಲಿ ಮುನ್ನದ ಕಾಣಿಸುವುದಿಲ್ಲ. ಹಾಗಾಗಿ ರತಿ ಅಲ್ಲ. ಹಾ ತಮ್ಮ, ಅಣ್ಣ, ಹರಿಹರರ ಮಡದಿ ಇವಳಲ್ಲ. ಹರಿಹರರ ಮಾಡದಿ ಅಲ್ಲ ಅಲ್ಲ ಅಲ್ಲ. ಮೂರು ಧರೆಯಳು. ಹಾ ಇಂತಹ ನಾರಿಯನ್ನು ನಾವು ಇದುವರೆಗೆ ಕಂಡವರೇ ಇಲ್ಲ. ಅದು ಆದರೆ ತಮ್ಮ, ಅಣ್ಣ. ಇವಳನ್ನು ಕಂಡ ತಕ್ಷಣವೇ ಹ್ಮ್ ನನಗೆ ಮನಸ್ಸಿನಲ್ಲಿ ಒಂದು ಅನುಕಂಪ ಹೆಚ್ಚಾಗುವುದು. ಅದೇ. ಬೇರೇನೂ ಅಲ್ಲ. ಹ್ಮ್ ಈಗ ನಿನಗಾದ್ರೆ ಅಣ್ಣನಾಗಿ ನಾನಿದ್ದೇನೆ, ಹಾ ನನಗೆ ನೀನು ತಮ್ಮನಾಗಿದ್ದಿ. ಹ್ಮ್ ಅವಳ ಆದರಿಂದ ಆಚೆ ಈಚೆ ನೋಡ್ತಾ ಇದ್ದಾಳೆ. ಹ್ಮ್ ಬಹುಶಃ ಪಾಪ ಅನಾಥೆ ಇರಬೇಕು ತಮ್ಮ. ಹ್ಮ್ ಹಾಗಾಗಿ ಹ್ಮ್ ನಾನೊಂದು ದೊಡ್ಡ ಮನಸ್ಸು ಮಾಡಿ ಹ್ಮ್. ಆ ಅನಾಥೆಗೆ ಒಂದು ಬಾಳು ಕೊಡುವಂತ ಇದ್ದೇನೆ. ಓ ಅಣ್ಣ. ಬೇರೇನೂ ಅಲ್ಲ. ಹಾ ಆ ಕಾಂತೆಯನ್ನು ವರಿಸಿ ಹ್ಮ್. ನಿನಗೊಬ್ಬಳು ತಾಯಿಯ ಸ್ಥಾನದಲ್ಲಿ ಅತ್ತಿಗೆ ಬೇಡವೇನೋ. ಓ ಅಣ್ಣ. ಹಾಗಾಗಿ ಹ್ಮ್. ನಿನ್ನಲ್ಲಿ ಒಂದು ತಾಯಿಯ ಸ್ಥಾನವನ್ನು ಕಾಣುವುದಕ್ಕೆ ಒಬ್ಬಳಾಗೆ ಹೆಣ್ಣು ಬೇಕು, ಹಾಗೆ ಅವಳಿಗೊಬ್ಬ ಗಂಡು ಬೇಕು. ನಾನೇ ಸರಿ. ಲೋಕದಲ್ಲಿ ಒಂದು ಮಾತುಂಟು. ಜ್ಯೇಷ್ಠ ಪಾತ್ರ ಪಿತೃ ಸಮಾನ ಎಂಬುದಾಗಿ. ಹೌದು, ಯಾಕೆ? ಹಿರಿಯಣ್ಣನು ತಂದೆಗೆ ಸಮಾನ. ಹಾ. ಹಾಗಾಗಿ ನೀನೊಂದು ಕೆಲಸವನ್ನು ಮಾಡಬೇಕು. ಏನ್? ಮೊದಲಾಗಿ ತಮ್ಮನಿಗೆ ಈ ತರುಣಿಯನ್ನು ಮದುವೆ ಮಾಡಿಕೊಡು. ಹಾ. ಮತ್ತೆ ನಾವು ಇರುವರು ಸೇರಿ ಹಾ. ಅಣ್ಣನಿಗೆ ಒಂದು ಚಂದದ ಹುಡುಗಿಯನ್ನು ನಾವು ಹುಡುಕಿದ್ದಾರೆ. ನೀನೇ ಹೇಳಿದೆ ಪುಣ್ಯಾತ್ಮ, ಜ್ಯೇಷ್ಠ ಭ್ರಾತೃ ಪಿತೃ ಸಮಾನ ಅಂತ. ಹಾ. ನಾ ಪಿತೃ ಸಮಾನನಾಗಬೇಕಂದ್ರೆ ಮಾತೃ ಸಮಾನಳಾಗಿ ಅವಳು ನನ್ನ ಪಕ್ಕದಲ್ಲಿ ಇದ್ರೆ ಮಾತ್ರ ನನಗೂ ಒಂದು ಮನಸ್ಸು ಒದಗಿ ಬರುವುದು. ಓ ಅಣ್ಣ, ಏನೋ? ಈಗ ನೀನು ಅವಳನ್ನು ಮದುವೆ ಆಗಿ ಅಂತ ಆದ್ರೆ ಹಾ. ನನಗೆ ಅತ್ತಿಗೆ ಆಗ್ತಾಳೆ. ಹೌದು, ಅತ್ತಿಗೆ ಆಗ್ಬೇಕು. ಅತ್ತಿಗೆಯನ್ನು ನಂತರ ಪ್ರೀತಿಸುವುದಕ್ಕೆ ಆಗುವುದಿಲ್ಲ. ಹಾ. ಅದಕ್ಕೆ ಮೊದಲು ನಾನು ಅವಳನ್ನು ಮದುವೆ ಆಗ್ತೇನೆ. ಅಮ್ಮ. ನಿನಗೆ ಬೇಕಾದ ಅತ್ತಿಗೆಯನ್ನು ನಾನು ಹುಡುಕಿ ತರ್ತೇನೆ. ತಮ್ಮ, ನಿನಗೆ ಒಂದು ಬಾರಿ ಪ್ರೀತಿ ಹುಟ್ಟಿರಬಹುದು. ಹಾ. ಹಾಗೆಂದು ಪ್ರೀತಿ ಹುಟ್ಟುವುದಕ್ಕೆ ಕಾರಣ ಯಾರು? ಯಾರು? ನಾನೇ. ಆಹಾ. ಯಾಕೆ? ಹ್ಮ್. ನೀ ನೋಡದ ಒಂದು ಸೌಂದರ್ಯದ ರಾಶಿಯನ್ನು ತೋರಿಸಿದವ ನಿನ್ನ ಅಣ್ಣ. ಹಾ. ಹಾಗಾಗಿ ಹ್ಮ್. ಆಗ ತೋರಿದ್ದನ್ನು ನೀ ಮರೆತು ಹಾ. ಈಗ ಆಡಿದ್ದನ್ನು ನೀ ನೆನಪಿಟ್ಟುಕೊಂಡು ಹಾ. ಅವಳನ್ನು ಅತ್ತಿಗೆಯಾಗಿ ಒಪ್ಪಿಕೋ. ಅಣ್ಣ, ಏನೋ? ಇವಳನ್ನು ನೋಡಿದ ಮೇಲೆ ನನಗೂ ಅನುರಾಗ ಹುಟ್ಟಿದೆ. ಅದೇ ಹಾಗಾಗಿ ಅತ್ತಿಗೆಯಾಗಿ ಅನುರಾಗ ಹುಟ್ಟಿದ್ರೆ ಸಾಕು. ಇವಳು ನನಗೆ ಬೇಕು. ಹಾ? ಇವಳನ್ನು ನಾನು ಮದುವೆ ಆಗ್ತೇನೆ. ನೀನು ಮದುವೆ ಆಗು. ನಿನಗೆ ಆಗುದಿಲ್ಲ. ನಾನೇ ಮದುವೆ ಆಗುವುದು. ನಾನು ಮದುವೆ ಆಗುದು. ನಾನು ಇವಳು ನನಗೆ ಬೇಕು. ಅಣ್ಣನನ್ನು ವಿರೋಧ ಮಾಡಿ ಮತ್ತೆ ಕಪಾಳಕ್ಕೆ ವಹಿಸ್ತೇನೆ. ಹಾ. ಕಪಾಳಕ್ಕೆ ವಹಿಸ್ತೇನೆ. ನಾನು ಬಿಡುದಿಲ್ಲ. ಇವಳು ನನಗೆ ಬೇಕು. ತಲೆಯನ್ನು ಹಿಡಿದು ನೆಲಕ್ಕೆ ಬಡಿದೀನು. ಇವಳು ನನಗೆ ಬೇಕು. ಓ, ಇವಳನ್ನು ನಾನೇ ಮದುವೆ ಆಗುದು. ಇವನು ಇದುವರೆಗೆ ನನ್ನನ್ನು ಈ ರೀತಿಯಾಗಿ ವಿರೋಧ ಮಾಡಿದವನಲ್ಲ. ಹಾ. ಇನ್ನು ಇಷ್ಟೊಂದು ವಿರೋಧ ಮಾಡ್ತಾ ಇದ್ದೀಯ ಅಂತ ಆದ್ರೆ ಹ್ಮ್. ಅರ್ಥವಾಯ್ತು. ಏನಾಯ್ತು? ಇನ್ನು ಜಾಗೃತ ಮನೋಭಾವನೆ ನನ್ನಲ್ಲಿ ಮೂಡದೆ ಹೋದ್ರೆ ಹಾ. ನಾಳಿನ ದಿನ ನಮ್ಮಿಬ್ಬರ ಅಳಿವು ಖಂಡಿತ. ಹ್ಮ್. ಅಮ್ಮ, ಅಣ್ಣ. ಯೋಚನೆ ಮಾಡು. ಹ್ಮ್. ಇದುವರೆಗೆ ನಾವು ಹಾ. ಜಗಳವನ್ನು ಆಡಿದವರಿಲ್ಲ. ಆಹಾ. ಆದ್ರೆ ಈ ಕಾಲದಲ್ಲಿ ಒಂದು ಹೆಣ್ಣಿನಿಂದ ನಾವೀರುವರು ಜಗಳವನ್ನು ಆಡುತ್ತಾ ಇದ್ದೇವೆ ಅಂತಾದ್ರೆ ಹಾ. ಅದರ ಪರಿಣಾಮ ಏನು? ಹ್ಮ್. ಈ ಹಿಂದೆ ಆದ ಘಟನೆಯನ್ನೇ ನೆನಪು ಮಾಡಿಕೋ. ಏನಣ್ಣ? ಚಂಡಮುಂಡರು ಹ್ಮ್. ಒಂದು ಹೆಣ್ಣಿನಿಂದ ಆಡಿದು ಹೋದ್ರು. ಹೌದು. ಸುಂದರು ಅವರ ಮಧ್ಯೆ ಕೇವಲ ಒಂದು ಹೆಣ್ಣು ಬಂದು ಕಾಲಿಟ್ಟದ್ದೇ ತಡ. ಆ, ಅವರ ಸರ್ವಪತನವಾಗಿ ಹೋಯ್ತು. ಎಂತಹ ಅನ್ಯೋನ್ಯತೆಯಿಂದ ಮಾಡಿದಂತಹ ಅಣ್ಣ ತಮ್ಮಂದಿರು. ಹ್ಮ್. ಆ ಒಂದು ಹೆಣ್ಣು ಪ್ರವೇಶ ಆದದ್ದೇ ತಡ. ಆ. ಅಣ್ಣ ತಮ್ಮಂದಿರಾದಂತಹ ಅವರು ಒಂದು ಹೆಣ್ಣಿಗಾಗಿ ಜಗಳ ಮಾಡಿಕೊಂಡು ಸತ್ತೇ ಹೋದ್ರು. ಆ. ಈಗ ನಾವು ಹಾಗೆ ಆಗಬಾರ್ದು. ಹೌದು. ಅವರ ಸಾಲಿನಲ್ಲಿ ನಾವು ನಿಲ್ಲಬಾರ್ದು. ಹಾಗೆಂದು ಇವಳನ್ನು ಹಾಗೆ ಬಿಡುವುದಲ್ಲ. ಆ. ಇವಳ ಈ ಸೌಂದರ್ಯದ ವಿಷಯವನ್ನು ತ್ರಿಭುವನ ಪ್ರಭು ಉತ್ತಮವಾದ ವಸ್ತುಗಳು ಯಾವತ್ತಿದ್ರು ಅರಸರ ಹತ್ತಿರದಲ್ಲಿ ಇರ್ಬೇಕು. ಅವನಲ್ಲಿಯೇ ಹೇಳುವ. ಹೋಗು.